ಟಿ20 ವಿಶ್ವಕಪ್ ಫೈನಲ್ಗೆ ಕೌಂಟ್ ಡೌನ್ ಶುರುವಾಗಿದೆ. ನಾಳೆ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳು ಮುಖಾಮುಖಿಯಾಗಲಿದ್ದು ರಣರೋಚಕ ಕಾಳಗಕ್ಕೆ ಅಹಮದಾಬಾದ್ ಮೋದಿ ಸ್ಟೇಡಿಯಂ ಸಾಕ್ಷಿಯಾಗಲಿದೆ. ಹಾಗಾದ್ರೆ ನಾಳೆ ಭಾರತ ಗೆಲ್ಲುತ್ತಾ? ಕ್ರಿಕೆಟ್ ಅಭಿಮಾನಿಗಳ ಲೆಕ್ಕಾಚಾರ ಏನು ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಟಿ20 ವಿಶ್ವಕಪ್ ಫೈನಲ್ ಪಂದ್ಯಕ್ಕೆ ಕೌಂಟ್ ಡೌನ್. ಎಲ್ಲೆಲ್ಲೂ ಜೋರಾಯಿತು ಗೆದ್ದು ಬಾ ಇಂಡಿಯಾ ಕೂಗು. ಟಿ20 ವಿಶ್ವಕಪ್ ಫೈನಲ್ನಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳು ಅಹಮದಾಬಾದ್ನಲ್ಲಿ ಮುಖಾಮುಖಿಯಾಗಲಿವೆ. ಇದು ಉಭಯ ತಂಡಗಳ ಮೊದಲ ಟಿ20 ವಿಶ್ವಕಪ್ ಫೈನಲ್ ಪಂದ್ಯವಾಗಿದೆ. ಭಾರತ ಹಾಲಿ ಚಾಂಪಿಯನ್ ಆಗಿದ್ರೆ ನ್ಯೂಜಿಲೆಂಡ್ ಮೊದಲ ಪ್ರಶಸ್ತಿಯ ನಿರೀಕ್ಷೆಯಲ್ಲಿದೆ. ಈ ಹಿಂದೆ ಟೆಸ್ಟ್ ಮತ್ತು ಏಕದಿನ ಫೈನಲ್ಗಳಲ್ಲಿ ಎದುರಾಗಿದ್ದ ಈ ತಂಡಗಳು ಇದೀಗ ಟಿ20 ಸ್ವರೂಪದಲ್ಲೂ ಇತಿಹಾಸ ನಿರ್ಮಿಸಲಿದ್ದು ಕ್ರಿಕೆಟ್ ಅಭಿಮಾನಿಗಳಲ್ಲಿ ಕುತೂಹಲ ಮೂಡಿಸಿದೆ. ನಾಳೆ ನರೇಂದ್ರ ಮೋದಿ ಕ್ರೀಡಾಂಗಣದ ಗೇಟ್ಗಳು ಮಧ್ಯಾಹ್ನ 3:30ಕ್ಕೆ ತೆರೆಯಲಿದ್ದು ಸಂಜೆ 5:30ಕ್ಕೆ ಸಮಾರೋಪ ಸಮಾರಂಭ ನಡೆಯಲಿದೆ. ಒಂದು ತಿಂಗಳ ಕಾಲ ನಡೆದ ಕ್ರಿಕೆಟ್ ಹಬ್ಬಕ್ಕೆ ತೆರೆ ಬೀಳುವ ಈ ಕ್ಷಣದಲ್ಲಿ ಜಾಗತಿಕ ಮಟ್ಟದ ಕಲಾವಿದರು ಪ್ರದರ್ಶನ ನೀಡಲಿದ್ದಾರೆ. ಕಾರ್ಯಕ್ರಮದ ಬಳಿಕ 6:30ಕ್ಕೆ ಭಾರತ ಮತ್ತು ನ್ಯೂಜಿಲೆಂಡ್ ತಂಡದ ನಾಯಕರು ಟಾಸ್ಗಾಗಿ ಮೈದಾನಕ್ಕೆ ಆಗಮಿಸಲಿದ್ದಾರೆ. ಇದಾದ ಬಳಿಕ ಸಂಜೆ 7 ಗಂಟೆಗೆ ಸರಿಯಾಗಿ ಪಂದ್ಯ ಶುರುವಾಗಲಿದೆ. ಇನ್ನು ನಾಳಿನ ರಣರೋಚಕ ಪಂದ್ಯಕ್ಕಾಗಿ ಕ್ರಿಕೆಟ್ ಅಭಿಮಾನಿಗಳು ಕಾತುರದಿಂದ ಕಾಯುತ್ತಿದ್ದಾರೆ. ಸೆಮಿಫೈನಲ್ನಲ್ಲಿ ಬಲಿಷ್ಠ ತಂಡ ಇಂಗ್ಲೆಂಡ್ ಬಗ್ಗು ಬಡಿದಂತೆ ನ್ಯೂಜಿಲೆಂಡ್ ತಂಡವನ್ನ ಭಾರತ ಹೆಡೆಮುರಿ ಕಟ್ಟಲಿದೆ ಅಂತ ಭಾರತದ ಕ್ರಿಕೆಟ್ ಅಭಿಮಾನಿಗಳು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದಲ್ಲಿ ಬೀದರ್ನಿಂದ ಚಾಮರಾಜನಗರದವರೆಗೂ ಕ್ರಿಕೆಟ್ ಅಭಿಮಾನಿಗಳು ಗೆದ್ದು ಬಾ ಇಂಡಿಯಾ ಅಂತ ಶುಭ ಹಾರೈಕೆ ಸುರಿಮಳೆಗೈದಿದ್ದಾರೆ. ನಮಗಂತೂ ತುಂಬಾ ಖುಷಿ ಆಗ್ತದೆ. ಈ ವರ್ಷ ಹೆಂಗಿದ್ರು ಯುಗಾದಿ ಹಬ್ಬನೂ ಹತ್ರ ಬಂತು. ಯುಗಾದಿ ಹಬ್ಬ ಅಂದ್ರೆ ನಮ್ಗೆಲ್ಲ ಹೊಸ ವರ್ಷ ಇದ್ದಂಗೆ. ಯುಗಾದಿ ಹಬ್ಬಕ್ಕೆ ಒಂದು ಒಳ್ಳೆ ನ್ಯೂಸ್ ನಮ್ಮ ಟೀಮ್ ಇಂಡಿಯಾ ಕೊಡುತ್ತೆ ಅನ್ನೋದು ಒಂದು ನಮಗೆ ನಂಬಿಕೆ ಇದೆ. ಆಲ್ ದ ವೆರಿ ಬೆಸ್ಟ್ ಟು ಟೀಮ್ ಇಂಡಿಯಾ. ನಾವೆಲ್ಲ ವೇಟ್ ಮಾಡ್ತಾ ಇದ್ದೀವಿ ಕಪ್ ಗೆದ್ಕೊಂಡ್ಬನ್ನಿ. ಖಂಡಿತ ನನಗೆ ಕ್ರಿಕೆಟ್ ಅಂದರೆ ತುಂಬಾ ಇಷ್ಟ. ಸೊ ಈ ವರ್ಷದಲ್ಲಿ ತುಂಬ ಗೇಮ್ಸ್ಗಳ ನಡುವೆ ಇಂಡಿಯಾ ಫೈನಲಿಗೆ ಬಂದಿದೆ. ಖಂಡಿತ ಕಪ್ಪು ನಮ್ಮದೇ ಆಗುತ್ತೆ. ಸೊ ನಮ್ಮ ಕ್ರಿಕೆಟ್ ಟೀಮಲ್ಲಿ ಬೌಲಿಂಗು ತುಂಬ ಚೆನ್ನಾಗಿದೆ, ಫೀಲ್ಡಿಂಗು ಚೆನ್ನಾಗಿದೆ, ದೆನ್ ಬ್ಯಾಟಿಂಗ್ ಕೂಡ ಸೂಪರ್ಬ್ ಆಗಿದೆ. ಸೊ ಓವರಾಲ್ ಚೆನ್ನಾಗಿರೋದ್ರಿಂದ ಖಂಡಿತ ಫೈನಲಲ್ಲಿ ವಿನ್ ಆಗೇ ಹಾಕ್ತಾರೆ. ಸೊ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಫೈನಲ್ಸ್ ಬರ್ತಾ ಇದೆ ಸಂಡೇ. ಅದು ಮ್ಯಾಚ್ ನೋಡಿದ ತಕ್ಷಣ ತುಂಬ ಖುಷಿಯಾಗಿದೆ. ಇಂಡಿಯಾ ಫೈನಲ್ಸ್ ಬಂದಿದ್ದಾರೆ. ಲಾಸ್ಟ್ ಟೈಮ್ ಕಪ್ ಗೆದ್ದಿದ್ದೀವಿ ನಾವು. ಈ ವರ್ಷವೂ ಕಪ್ ಗೆಲ್ಲಬೇಕು. ಸಂಜು ಸ್ಯಾಮ್ಸನ್ ಚೇಟ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಮಕ್ಕಿರೋ ಎಲ್ಲ ಬೌಲರ್ಸ್ ಎಲ್ಲ ಬುಮ್ರಾ ಮತ್ತು ಹಾರ್ದಿಕ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಾಳೆನೂ ಚೆನ್ನಾಗಿ ಮಾಡಬೇಕು. ಹಿಸ್ಟ್ರಿ ತಿರ್ಗಾ ರಿಪೀಟ್ ಮಾಡಬೇಕು. ಜೈ ಹಿಂದ್. ಒಟ್ಟಾರೆ ನಾಳಿನ ಭಾರತ ಮತ್ತು ನ್ಯೂಜಿಲೆಂಡ್ ತಂಡದ ಫೈನಲ್ ಹಣಾಹಣಿಗಾಗಿ ಇಡೀ ದೇಶವೇ ಕಾಯುತ್ತಿದೆ. ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಯಾರು ಯಾರಿಗೆ ಶರಣಾಗ್ತಾರೆ ಅನ್ನೋದೇ ಕುತೂಹಲವಾಗಿದೆ. ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್.